ನಿನ್ನೆ ಒಂದು ಮೆರವಣಿಗೆ ಮಾಡ್ಯಾರ. ಅದಕ್ಕೆ ಮೆರವಣಿಗೆ, ಪ್ರತಿಭಟನೆ, ಹೋರಾಟ, ಚಳುವಳಿ ಮತ್ತು ಇವೆಲ್ಲ ಸಂಕೀರ್ಣ ಇವು ಏನು ಮಾಡ್ಲಿಕ್ಕೆ ಎಲ್ಲರಿಗೂ ಸಂವಿಧಾನದಾಗ ನಮ್ಗೆ ಇದಾದ ಅವಕಾಶ ಅದ. ಮತ್ತು ಅವ್ರು ನಿನ್ನೆ ಮಾಡಿದ ಸಲಕ್ಕೆ ನಮ್ಗೆ ಸ್ವಾಗತ ಅದ. ನಮ್ಮ ಪಕ್ಷದಿಂದ ನಾವು ಯಾವಾಗಲೂ ಸಂವಿಧಾನ ಸಮರ್ಪಣೆ ಮಾಡ್ತೀವಿ ನಾವು. ಇವರು ಮಾಡ್ಯಾರ, ಅದಕ್ಕೆ ಸ್ವಾಗತ ಅದ, ಅದ್ರದ್ದೇನಿಲ್ಲ. ಈ ತಾಲೂಕಾ ಆಡಳಿತ ಸ್ಥಳೀಯ ಶಾಸಕರ ಕೈಗೊಂಬೆಯಾಗಿ ತಗ್ಲಕ್ ದರ್ಬಾರ್ ಇವರು. ರಾತ್ರಿಗೆ ಒಂದು ಆದೇಶ, ಬೆಳಿಗ್ಗೆ ಒಂದು ಆದೇಶ, ನಿನ್ನೆ ಒಂದು ಆದೇಶ, ಇವತ್ತೊಂದು ಆದೇಶ ಮಾಡಿದರು. ನಮಗೆ ಏನಂತಂದ್ರೆ 300 ಜನರು RSS 350 ಜನರದೊಂದು ರಿಸ್ಟ್ರಿಕ್ಷನ್ ಮಾಡಿದರು. ಅವ್ರಿಗೆ ಏನೂ ರಿಸ್ಟ್ರಿಕ್ಷನ್ ಮಾಡಲಿಲ್ಲ. ಮತ್ತು ನಮಗೇನಂದ್ರು ಒಂದು ಕಂದಾಯ ತಾಲೂಕದವರು ಅಷ್ಟೇ ಭಾಗವಹಿಸ್ಬೇಕಂತಂದ್ರು. ಅವ್ರಿಗಂತೂ ಮನಸ್ಸಿಗೆ ಬಂದಂಗೆ ಬಿಟ್ಟರು. ಎಲ್ಲಿ ಬೀದರ್ಲಿಂದ ಬಂದರು, ಮಹಾರಾಷ್ಟ್ರಲಿಂದ ಬಂದರು, ಸೊಲಾಪುರ, ಗುಲ್ಬರ್ಗ, ಬೀದರು, ಲಾತೂರು ಆ ಕಡೆ ಎಲ್ಲ ಜನರು ಬಂದರು. ಮತ್ತು ಮೋರ್ ದನ್ 90% ಇಲ್ಲಿ ಸ್ಥಳೀಯರೇ ಇದ್ದಿಲ್ಲ, ಎಲ್ಲ ಹೊರಗಿನವ್ರಿಗೆ ತಗೊಂಡು ಇಲ್ಲಿ ಬಂದು ಇವರು ಇದು ಮಾಡಿದ್ರು. ಅದು ಏನು ಮಾಡಿದ್ರಪ್ಪ ಅಂತಂದ್ರೆ, ಇಲ್ಲಿ ಅಂಬೇಡ್ಕರ್ ಅವ್ರಿಗೆ ಜೈ ಅನ್ನೋಕ್ಕಿಂತ ಮೊದಲು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಜೈ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಜೈ ಹೊಡೆ ಸಲಕ್ಕೆ ಇದು ಕಾರ್ಯಕ್ರಮ ಮಾಡ್ಯಾರ. ಇಂದ್ರೆ ಅಂಬೇಡ್ಕರ್, ಯಾಕಂದ್ರೆ ಸಂವಿಧಾನ ಅಂತಂದ್ರೆ ಅಂಬೇಡ್ಕರ್ ಅವ್ರದ್ದು, ಅವ್ರಿಗೆ ಜೈ ಹೊಡಿಬೇಕಾಗಿತ್ತು. ಇವ್ರ ಉದ್ದೇಶ ಏನಂತಂದ್ರೆ ಪ್ರಿಯಾಂಕಗೆ ಜೈ ಹೊಡಿಬೇಕು. ಮೊನ್ನೆ RSS ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ರಾಷ್ಟ್ರ ಮಟ್ಟದಾಗೆ ಇದ್ರದ್ದೊಂದು ಚರ್ಚೆ ಆಗ್ಯದ, ರಾಷ್ಟ್ರ ಮಟ್ಟ ಪ್ರಚಾರ ಸಿಕ್ಕ್ಯದ. ಅದ್ರ ಕೌಂಟರ್ನಾಗ ಇವ್ರು ಮಾಡ್ಯಾರ. ಇವ್ರು ಉದ್ದೇಶ ಪೊಲೀಸರು ನಮ್ಗೆ ಎಷ್ಟು ಟಾರ್ಚರ್ ಕೊಟ್ರ ಅವಾಗ. ಯಾರು ಬ್ಯಾರಿಕೇಡ್ಗಳು ಹಾಕ್ಯಾರ ಇಲ್ಲಿ ಬಂತಲ್ಲಿ, ಬ್ಯಾರಿಕೇಡ್ ಹಾಕಿ ಎಲ್ಲರಿಗೆ ಯಾವ ಊರು ಏನು ಊರಾಗ ಯಾವ್ಯಾವ ಲಗ್ನಗಳು ನಡೆದವ್ರು, ಲಗ್ನದವ್ರು ನಿಮ್ಮ ಗಾಡಿಗಳು ಎಲ್ಲಿಂದ ಬರ್ತಾವ, ನಿಮ್ಗೆ ಎಷ್ಟು ಜನ ಬರ್ತಾರ, ಯಾರ್ಯಾರು ಬರ್ತಾರ, ಅಲ್ಲಿ ಹೋಗೋದು ಇದು ಮಾಡೋದು, ಎಷ್ಟು ಅವರು ಅವತ್ತು RSS ಕಾರ್ಯಕ್ರಮ ಫೇಲ್ ಮಾಡ್ಬೇಕಂತೇಳಿ ಅವರು ಏನಿಲ್ಲ. ಅದು ಉದ್ದೇಶ ಅದೇ ಇತ್ತು ಅವ್ರದ್ದು.